ನೋಟಿಸು ತಲುಪಿದೆ. ಓಂ ಪಟಕ್ ನೋಟಿಸನ್ನು ಸರ್ವ್ ಮಾಡಿದ್ದಾರೆ. ನೋಟಿಸ್ ಬಂದದಕ್ಕೆ ನನಗೆ ನೋವಾಗಿಲ್ಲ, ದುಃಖನೂ ಆಗಿಲ್ಲ, ಅತ್ಯಂತ ಸಂತೋಷ ಆಗಿದೆ. ಸಂತೋಷದಿಂದ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೀನಿ. ನಿನ್ನೆ ನೋಟಿಸ್ ಬಂದಾದಮೇಲೆ ಮಾಧ್ಯಮದ ಸ್ನೇಹಿತರು ಕರೆ ಮಾಡಿದ್ರು. ಅದಾದ ನಂತರ ಮಾಧ್ಯಮ ಸ್ನೇಹಿತರು ನೋಟಿಸ್ ಬಂದಿದೆ ಅಂತ ಕೇಳಿದ್ರೆ ನನಗೆ ಯಾವುದೂ ಬಂದಿರಲಿಲ್ಲ. ತಡರಾತ್ರಿ ಬಂದಿದೆ. ನನಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಹಳಷ್ಟು ಜನ ಮುಖಂಡರುಗಳು, ಕಾರ್ಯಕರ್ತರುಗಳು ರಾಜ್ಯದ ಉದ್ದಗಲಕ್ಕೆ ಕರೆ ಮಾಡಿ ಮಾತಾಡಿದ್ದಾರೆ. ಮತ್ತು ವೀರಶೈವ ಲಿಂಗಾಯತ ಸಮಾಜದ ಮುಖಂಡರುಗಳು ಕರೆ ಮಾಡಿ ಮಾತಾಡಿದ್ದಾರೆ. ಮಾಜಿ ಸಚಿವರುಗಳು, ಮಾಜಿ ಶಾಸಕರು ಮಾತಾಡಿದ್ದಾರೆ. ರೇಣುಕಾಚಾರ್ಯರ ಜೊತೆ ನಾವು ನಿಮ್ಮ ಜೊತೆಗಿದ್ದೇವೆ, ನೀವು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಹೇಳಿದರು. ನಾನು ಹೇಳಿದೆ, ರೇಣುಕಾಚಾರ್ಯ ಜೀವನದಲ್ಲಿ ಯಾವತ್ತೂ ಭಯ ಬೀಳೋ ವ್ಯಕ್ತಿ ಅಲ್ಲ, ಗಾಬರಿನೂ ಆಗಿಲ್ಲ. ನನಗೆ ಸಂತೋಷ ಆಗಿದೆ. ಮಾಧ್ಯಮ ಸ್ನೇಹಿತರು ಕೇಳ್ಬೋದು, ಏನು ಸಂತೋಷ? ನೋಡಿ, ನಾನೇ ವೈಯಕ್ತಿಕ ಪತ್ರ ಬರೆದಿದ್ರೆ ಅದು ಬೇರೆ ರೀತಿ ಅರ್ಥ ಆಗ್ತಿತ್ತು. ನಮ್ಮ ರಾಷ್ಟ್ರೀಯ ನಾಯಕರು ಅಪಾರ್ಥ ಮಾಡ್ಕೊಳ್ದ್ರು. ಇದು ಒಂದು ನನಗೆ ಪ್ಲಾಟ್ಫಾರ್ಮ್. ಏನು ನಮ್ಮ ರಾಷ್ಟ್ರೀಯ ನಾಯಕರು ನನಗೆ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಕೊಡುತ್ತೇನೆ. 100ಕ್ಕೆ 100 ಉತ್ತರ ಕೊಡ್ತೀನಿ. ಆಯಿತು, ನಾನು ಹೇಳ್ತೀನಿ. ಕಳೆದ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ವಿಧಾನಸಭೆ ಒಳಗೆ ಹೊರಗೆ ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಟೀಕೆಯನ್ನು ಮಾಡಿದರು. ಅಂದು ಅವರಿಗೆ ನೋಟಿಸ್ ಕೊಟ್ಟಿದ್ರೆ, ಅವರ ಬಾಯಿಗೆ ಬೀಗ ಹಾಕಿದ್ರೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ ಒಬ್ಬ ಸಮರ್ಥ ನಾಯಕ, ಬಲಿಷ್ಠ ನಾಯಕ. 2 ಬಾರಿ ಮುಖ್ಯಮಂತ್ರಿ ಸ್ಥಾನ ಇಳಿಸಿರಲ್ಲ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ 2013ರಲ್ಲಿ ಅಧಿಕಾರಕ್ಕೆ ಬರಲಿಲ್ಲ, 23ರಲ್ಲೂ ಅಧಿಕಾರಕ್ಕೆ ಬರಲಿಲ್ಲ. ಯಡಿಯೂರಪ್ಪನವ್ರು ಇಳಿಸಿದ್ದು ತಪ್ಪು ಅಂತ ನಾನು ನೇರವಾಗಿ ಹೇಳಿದ್ದೀನಿ. ಯಾಕೆ ನನಗೆ ಹೇಳಕ್ಕೆ ಅವಕಾಶ ಇದೆ. ಕೇವಲ ಮಾಧ್ಯಮದಲ್ಲಿ ಮಾತಾಡಿಲ್ಲ, ಭಾರತೀಯ ಜನತಾ ಪಾರ್ಟಿಯ ಸಭೆಯಲ್ಲಿ ಹೇಳಿದ್ದೀನಿ. ನಾನೇನು ರೇಣುಕಾಚಾರ್ಯ ರೆಡಿಮೇಡ್ ಫುಡ್ ಅಲ್ಲ. ನಾನು ವಿದ್ಯಾರ್ಥಿ ದಿವಸದಿಂದ ರಾಜಕಾರಣಕ್ಕೆ ಬಂದಂಥವನು. ಜೆ ಪಿ ಚಳವಳಿಯಲ್ಲೇ ನಾನು ಪ್ರೌಢಶಾಲೆ 8-9 ತರಗತಿ ಹೋದಾಗಲೇ ಚಕ್ರ ನೇಗಿಲು ಹೊತ್ತ ರೈತ ಹಿಡ್ಕೊಂಡು ಓಡಾಟ ಮಾಡಿದೆ ಹಳ್ಳಿಲ್ಲ ನಾನು. ಅದಾದ ನಂತರ ಕನ್ನಡಪರ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ. 90ರಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕಂತ ರಾಮ ಜ್ಯೋತಿ ಬಂದಾಗ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವ್ರ ಹೋರಾಟಗಳನ್ನು ಆಕರ್ಷಣೆಯಾಗಿ ನಾನು ಬಿಜೆಪಿ ಬಂದಂತವನು. ನಾನು ಪಾದಯಾತ್ರೆ ಮಾಡಿದ್ದೀನಿ, 2 ಬಾರಿ ಜೈಲಿಗೆ ಹೋಗಿದ್ದೀನಿ, ಪಕ್ಷವನ್ನು ಸಂಘಟನೆ ಮಾಡಿದ್ದೀನಿ. ಹಾಗಾಗಿ ನನ್ನಂಥವನಿಗೆ ನೋಟಿಸ್ ಕೊಡ್ತಾರಲ್ಲ, ಯಾಕೆ 2019ರಿಂದ ಇಲ್ಲಿವರೆಗೂ ಟೀಕೆ ಮಾಡಿರಲ್ಲ. 3 ಬಾರಿ ನೋಟಿಸ್ ಕೊಟ್ಟರು, ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ. ಅಂದು ಉಚ್ಚಾಟನೆ ಮಾಡಿದರೆ ಬಿಜೆಪಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಬಹಳಷ್ಟು ಜನ ಇನ್ನು ಯಾರು ದಾಖಲೆ ಸಮೇತ ನಾನು ಉತ್ತರ ಕೊಡ್ತೀನಿ. ಯಡಿಯೂರಪ್ಪನವ್ರ ಬಗ್ಗೆ ಹಗುರವಾಗಿ ಯಾರು ಮಾತಾಡಿದ್ರು, ಅಪಮಾನ ಮಾಡಿರಲ್ಲ, ಅವ್ರಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ? 1 ನಿಮಿಷ. ನಾನು ಸಾರ್ವಜನಿಕ ವೇದಿಕೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡಿಲ್ಲ, ಭಾರತೀಯ ಜನತಾ ಪಾರ್ಟಿ ಟೀಕೆನೇ ಮಾಡಿಲ್ಲ. ಇದೇ ಪ್ರಹ್ಲಾದ್ ಜೋಶಿ ಅವರ ರಾಜ್ಯಾಧ್ಯಕ್ಷ ಆಗಿದ್ದಾಗ ಕೆಲಸ ಮಾಡಿದ್ದೀನಿ. ನಳಿನ್ ಕುಮಾರ್ ಕಟೀಲ್ ಅವರು ಅಧ್ಯಕ್ಷ ಆಗಿದ್ದಾಗ ಅವ್ರ ಪರವಾಗಲೂ ಮಾತಾಡಿದ್ದೀನಿ. ನಾನು ಕೆಲವರು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಪ್ರಹ್ಲಾದ್ ಜೋಶಿ ಅವರು ರಾಜ್ಯದ ಅಧ್ಯಕ್ಷ ಆಗಿದ್ದಾಗ ನಾನು ಪ್ರಹ್ಲಾದ್ ಜೋಶಿ ಟೀಕೆ ಮಾಡಿಲ್ಲ. ನಳಿನ್ ಕುಮಾರ್ ಕಟೀಲ್ ಭಾರತೀಯ ಜನತಾ ಪಾರ್ಟಿ ಇಬ್ಬರು ಅಧ್ಯಕ್ಷ ಆಗಿದ್ದಲ್ಲ. ಯಡಿಯೂರಪ್ಪನವ್ರು ಈಗ ವಿಜಯೇಂದ್ರ ಅಧ್ಯಕ್ಷ ಆದ್ಮೇಲೆ ಟೀಕೆ ಮಾಡ್ತಾರಲ್ಲ, ಯಡಿಯೂರಪ್ಪನವ್ರ ರಾಜ್ಯಾಧ್ಯಕ್ಷದ ಟೀಕೆ ಮಾಡಿದ್ರು, ಮುಖ್ಯಮಂತ್ರಿ ಆಗಿದ್ದ ಟೀಕೆ ಮಾಡಿರಲ್ಲ. ಆಯಿತು, ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಯಾಕೆ ಮಾತಾಡಲಿಲ್ಲ? ಪ್ರಹ್ಲಾದ್ ಜೋಶಿ ಅವರು, ನಳಿನ್ ಕುಮಾರ್ ಕಟೀಲ್ ರಾಜ್ಯದ ಅಧ್ಯಕ್ಷ, ಅವ್ರು ಅವಾಗೆಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಮಾಡಿರಲ್ಲ, ಅವಾಗ ಯಾಕೆ ಬಾಯಿಗೆ ಬೀಗ ಹಾಕಿ ಅಂದ್ರಿ?
ಅಂದ್ರೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸೋ ನಾಯಕನ ವಿರುದ್ಧ ಮಾತಾಡ್ತಿಲ್ಲ. ಇದಕ್ಕೆ ಕೆಲವರು ಕುಮ್ಮಕ್ಕು ಕೊಡ್ತಾ ಇದಾರೆ. ಇದೇ ಯತ್ನಾಳ್ ಹೇಳಿದ್ದಾರೆ, ನನ್ನನ್ನು ಕೇಂದ್ರದಲ್ಲಿ ಕೆಲವರು ರಕ್ಷಣೆ ಮಾಡ್ತಾ ಇದಾರೆ ಅಂತ ಹೇಳ್ತಾರಲ್ಲ, ಅಂಥವ್ರ ಹೆಸರು ಹೇಳಬೇಕು. ಅವರು ಬಹಿರಂಗ ಬರಬೇಕು. ಇಲ್ಲಿ ನಾಟಕ ಮಾಡೋದು ಬೇಡ. ನಾನು ಯಾವುದೇ ಕಾರಣಕ್ಕೂ ಭಯನೂ ಬಿದ್ದಿಲ್ಲ, ಪಲಾಯನವಾದಿ ಅಲ್ಲ. ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ. ಅಂದ್ರೆ ರೇಣುಕಾಚಾರ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಟೀಕೆ ಮಾಡಿರಿ, ಬಹಳ ಒಳ್ಳೆ ನಕ್ಕದ್ನ. ಅರೆ ನೀವೇ ರಾಷ್ಟ್ರೀಯ ನಾಯಕರು, ವಿಜೇಂದ್ರ ಅಧ್ಯಕ್ಷರು ಮಾಡಿರಿ, ಯಡಿಯೂರಪ್ಪನವ್ರ ಅಧ್ಯಕ್ಷರು ಮಾಡಿರಿ. ಅಂಥವ್ರನ್ನ ಟೀಕೆ ಮಾಡಿದಾಗ ಅವರಿಗೆ ಪಕ್ಷದ ಉಚ್ಚಾಟನೆ ಇಲ್ಲ. ಅಂದ್ರೆ ರಾಜ್ಯದ ಅಧ್ಯಕ್ಷರನ್ನ ಬಿಜೆಪಿ ಡಿಫೆಂಡ್ ಮಾಡ್ಕೊಂಡು ಅಪರಾಧನ? ಹಂಗೆ ನಾನು ಯಡಿಯೂರಪ್ಪನವ್ರ ವಿರುದ್ಧ ಟೀಕೆ ಮಾಡಿದ್ರೆ, ವಿಜೇಂದ್ರ ವಿರುದ್ಧ ಟೀಕೆ, ರಾಜ್ಯದ ಅಧ್ಯಕ್ಷ ವಿರುದ್ಧ ಟೀಕೆ ಮಾಡಿದ್ರೆ ರೇಣುಕಾಚಾರ್ಯ ಬಹಳ ಒಳ್ಳೆಯದಾಗದ್ದು. ನನ್ನನ್ನು ವೈಭವೀಕರಿಸಿದ್ರು ಕೆಲವರು. ನಾನು ನನ್ನ ನಿಲುವಿನಲ್ಲಿ ಯಾವುದೇ ಕಾರಣಕ್ಕೆ ಬದಲಾವಣೆ ಇಲ್ಲ. ರಾಜ್ಯದ ಅಧ್ಯಕ್ಷರು ಮಾಡಿದ ಯಡಿಯೂರಪ್ಪನವರ ವಿಜೇಂದ್ರನ ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡೋದು ಒಂದೇ, ರಾಷ್ಟ್ರೀಯ ನಾಯಕರು ಟೀಕೆ ಮಾಡೋದು ಒಂದೇ. ಈಗ ಇನ್ನೂ ಬಹಳಷ್ಟು ಜನ ಕೆಲವರು ಮಾತಾಡಿದ್ದಾರೆ, ಅವ್ರಿಗೆ ನೋಟಿಸ್ ಕೊಡ್ಬೇಕಲ್ಲ. ನಾನು ಉತ್ತರ ಕೊಡ್ತೀನಿ. ನನ್ನ ನಿಲುವಿನಲ್ಲಿ ಯಾವುದೇ ಕಾರಣಕ್ಕೆ ಬದಲಾವಣೆ ಇಲ್ಲ. ನಾನು ಭಾರತೀಯ ಜನತಾ ಪಾರ್ಟಿ ನನಗೆ ಮಾತೃ ಸಮಾನ ಅಂತ ಹೇಳಿದ್ದೀನಿ. ನಾನು ಭಾರತೀಯ ಜನತಾ ಪಾರ್ಟಿ ಪರವಾಗಿದ್ದೀನಿ, ಸಂಘಟನೆ ಪರವಾಗಿದ್ದೀನಿ. ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದು, ಅಂಥವ್ರ ವಿರುದ್ಧ ಯಾರೇ ಮಾತಾಡಿದ್ರು ನಾನು ಸುಮ್ಮನಿರಲ್ಲ, ನಾನು ಮೌನವಾಗಿರಲ್ಲ. ಕಳೆದ 2 ತಿಂಗಳಿಂದ ಒಬ್ಬ ಮಹಾನ್ ನಾಯಕ ಒಬ್ಬರದಾರ ಬೆಂಗಳೂರಲ್ಲಿ. ಎಸ್ ಅದರೆ 2 ತಿಂಗಳಿಂದ ಮಾಧ್ಯಮ ಸ್ನೇಹಿತರ ಜೊತೆ ಆಪ್ತ ರೆಕಾರ್ಡ್ ಹೇಳಿದ್ರೆ ರೇಣುಕನ್ನ ಉಚ್ಚಾಟನೆ ಮಾಡ್ತಾರೆ. ಆ ವ್ಯಕ್ತಿ ಯಾರಂತ ನನಗೆ ಚೆನ್ನಾಗಿ ಗೊತ್ತೈತಿ, ಸಂದರ್ಭ ಬಂದಾಗ ಹೇಳ್ತೀನಿ. ನಾನು ಯಾರ ಹೆಸರು ಹೇಳಲ್ಲಣ್ಣ, ಹೇಳಿದ್ದಾರೆ ಮಾಧ್ಯಮಸ್ಥರ ಜೊತೆ ಯಾರು ಮಾತಾಡಿದ್ದಾರೆ, ಆಪ್ತ ರೆಕಾರ್ಡ್ ಆನ್ ರೆಕಾರ್ಡ್ ಯಾರು ಹೇಳಿದ್ದಾರೆ, ರೇಣುಕಾಚಾರ್ಯನ ಎಕ್ಸ್ಪೆಲ್ ಮಾಡ್ತಾರೆ. 2 ತಿಂಗಳಿಂದಲೇ ನನಗೆ ಮಾಹಿತಿ ಇತ್ತಿದ್ದು. ಅಂದರೆ ನಾನು ಯಡಿಯೂರಪ್ಪನವ್ರನ್ನ ರಾಜ್ಯದ ಅಧ್ಯಕ್ಷ ಟೀಕೆ ಮಾಡಿದಾಗ ಮಾತಾಡೋಂಗಿದ್ದರೆ ಭಾರಿ ಮೌನವಾಗಿದ್ದರೆ ಸರಿ ಆಗ್ತಿತ್ತು. ಆದ್ರೆ ರಾಜ್ಯದ ಅಧ್ಯಕ್ಷರು ಕರೆಸಿ ಸಂಘ ಪರಿವಾರದವ್ರು ಕರೆಸಿ ಹೇಳಿದರು. ಕರೆಸಿ ಮಾತಾಡಿದಾಗ ಇದೇ ಪತ್ರಿಕೆಯಲ್ಲಿ ಆಪ್ತ ರೆಕಾರ್ಡ್ ಬರ್ಸಿದ್ರು. ಸಂಘ ಪರಿವಾರದವರು ಮಾತಾಡಬಾರ್ದು ಅಂತ ಹೇಳಿದ್ರು. ಮಾಧ್ಯಮದಲ್ಲಿ 40 ಜನ ರಾಜ್ಯದ ಅಧ್ಯಕ್ಷ ವಿರುದ್ಧವಾಗಿ ಬಾಯಿ ಬಂದಂಗೆ ಬೈದ್ರು. ಅವರು ಆಪ್ತ ರೆಕಾರ್ಡ್ ಹೇಳಿ ಪತ್ರಿಕೆಯಲ್ಲಿ ಸ್ಟೋರಿಗಳು ಪ್ಲಾಂಟ್ ಮಾಡಿಸಿದ್ರು. ಪಕ್ಷದ ಅಧ್ಯಕ್ಷರು ಪಾರ್ಟಿ ಜೊತೆಗೆ ಇರ್ಬೇಕಂದ್ರೆ ರಾಜ್ಯಪಾಲರ ಕಚೇರಿಗೆ ಹೋದ್ರು. ಅವತ್ತ್ಯಾಕೆ ಇವರು ರಾಜ್ಯಭವನಕ್ಕೆ ಹೋದ್ರಲ್ಲ ಸಪ್ರೇಟ್ ಆಗಿ. ವಿಜೇಂದ್ರ ಪಾದಯಾತ್ರೆ ಮಾಡಿ, ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅಂತಲ್ಲ, ರಾಜ್ಯದ ಅಧ್ಯಕ್ಷ ಪಾದಯಾತ್ರೆ ಮಾಡಿ ಮೇಲೆ ಬೆಳಗಾಂನಲ್ಲಿ ಸೇರಿದಿಲ್ಲ. ಅವತ್ತು ನೋಟಿಸ್ ಕೊಟ್ಟು ಉಚ್ಚಾಟನೆ ಮಾಡ್ಬೇಕಂತ ಬಿಜೆಪಿ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಯಡಿಯೂರಪ್ಪನವ್ರನ್ನ ಅನಗತ್ಯವಾಗಿ 2 ಬಾರಿ ಅವ್ರ ಮೇಲೆ ಆರೋಪ ಮಾಡಿ ಇಳಿಸಿದ್ದು ಬಿಜೆಪಿಗೆ ನಡೆ ಆಯಿತು. ಅಂದರೆ ನಾನು ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡಿ ಭಾಳ ಚೆನ್ನಾಗಿ ನನಗೆ ಸನ್ಮಾನ ಗೌರವಿಸ್ತಾರೆ. ಹಾಗಾಗಿ ನಾನು ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ. ಈಗಾಗಲೇ ರಾಜ್ಯದ ಉದ್ಯೋಗ ಕಾರ್ಯಕರ್ತರು, ಮುಖಂಡರು, ವೀರಶೈವಲಿಂಗ ಸಮಾಜ ಮುಖಂಡರುಗಳು ಮತ್ತು ಮಾಜಿ ಸಚಿವರುಗಳು, ಶಾಸಕರು ಕರೆ ಮಾಡಿ ಭಾಳ ಜನ ಮುಖಂಡರು ಹೇಳಿದರೆ, ನಿಮ್ಮ ಸರಿ ಇದೆ ತೆಗೆದುಕೊಂಡ ನಿಲುವು, ನಿಮ್ಮ ಜೊತೆ ನಾವು ಅದೀವಿ ಅಂತ ಹೇಳಿದರೆ ನಾನು ವಿಚಲಿತನಾಗಿಲ್ಲ. ಯಾರು ರಾಜ್ಯದ ಅಧ್ಯಕ್ಷರ ವಿರುದ್ಧ, ಪಾರ್ಟಿ ವಿರುದ್ಧ ಮಾತಾಡ್ತಾರೆ ಅಂಥವ್ರ ವಿರುದ್ಧ ನಾನು ಮಾತಾಡ್ತೀನಿ, ಪ್ರಶ್ನೆ ಇಲ್ಲ. ಎಸ್, ನಾನು ಅನೇಕ ಬಾರಿ ಹೇಳಿದ್ದೀನಿ. ನನ್ನನ್ನು ಗೋವಾಕ್ಕೆ, ಚೆನ್ನೈಗೆ ಕಳಿಸಿದ್ದು ಮಹಾನ್ ನಾಯಕರು ಕೆಲವರು ಪ್ರಚೋದನೆ ಮಾಡಿ. ನನಗೆ ಸಿಟ್ಟು ಮುಂಗೋಪ ಜಾಸ್ತಿನಾ? ಓದೆ ಇಲ್ಲ ಅಂತಲ್ಲ. ಆತ್ಮಲೋಕನ ಮಾಡಿಕೊಂಡು ಪಕ್ಷದ ಜೊತೆಗಿರ್ಬೇಕಂತ ಹೇಳಿ ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು. ಪಾರ್ಟಿ ಯಡಿಯೂರಪ್ಪನ ಜೊತೆಗಿದೆ ಅಂದರೆ ಬಿಜೆಪಿ ಜೊತೆಗಿದ್ದೀವಿ. ಈಗ ಯಡಿಯೂರಪ್ಪನ ವಿಜೇಂದ್ರ ಟೀಕೆ ಮಾಡಿದ್ರೇನು? ಪಕ್ಷವನ್ನು ಟೀಕೆ ಮಾಡಿದ್ದು. ಇದೇ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದ್ಯಾರು, ರಾಜ್ಯದ ಅಧ್ಯಕ್ಷ ಮಾಡಿದ್ಯಾರು, ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮಾಡಿದ್ರು ನಮ್ಮ ರಾಷ್ಟ್ರೀಯ ನಾಯಕರು. ಒಂದು ನಿಮಿಷ, ರಾಷ್ಟ್ರೀಯ ನಾಯಕರು ಅಲ್ಲಿ ಒಂದು ನಿಮಿಷ, ರಾಷ್ಟ್ರೀಯ ನಾಯಕರು ವಿಜೇಂದ್ರ ಯಡಿಯೂರಪ್ಪನ ಟೀಕೆ ಮಾಡಿದ್ರು, ಬಿಜೆಪಿ ಟೀಕೆ ಮಾಡ್ದಂಗೆ, ತಾಯಿ ಟೀಕೆ ಮಾಡ್ದಂಗೆ ಅಂಥವ್ರ ಮೇಲೆ ಮೊದಲು ಆಕ್ಷನ್ ತಗೊಳ್ಳಿ. ಅರೆ ಬಿಜೆಪಿ ಕಟ್ಟಿದ್ಯಾರು? ಬಿಜೆಪಿ ಕಟ್ಟಿದ್ದು ಯಡಿಯೂರಪ್ಪನೇ. ತಡಿ, ಯಡಿಯೂರಪ್ಪನೇ. ನಾನು ಕೇಳ್ತೀನಿ, ತಾಕತ್ತಿದ್ರೆ ಒಂದ್ ನಿಮಿಷ ಈಗ ತಡಿಯೋಣ. ಮಾಧ್ಯಮ ಸ್ನೇಹಿತರು ಸಿಟ್ಟು, ಒಂದ್ ನಿಮಿಷ
ಈಗ ಒಂದ್ ನಿಮಿಷ ನೀವು ಮಾಧ್ಯಮ ಸ್ನೇಹಿತರು ನನ್ನನ್ನು ಕ್ವಶನ್ ಮಾಡಿದಾಗ ಬಹಳಷ್ಟು ವಿಷಯಗಳು ಹೊರಗಡೆ ಬರ್ತವೆ. ಆಂಧ್ರದಲ್ಲಿ, ತೆಲಂಗಾಣದಲ್ಲಿ, ಕೇರಳದಲ್ಲಿ, ತಮಿಳುನಾಡಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಯಾಕೆ ಬರಲಿಲ್ಲ ಅಂತ ಸಮರ್ಥ ನಾಯಕರಿಲ್ಲ. ಯಡಿಯೂರಪ್ಪನವರು ಅಂತ ಸಮರ್ಥ ನಾಯಕರು ಕರ್ನಾಟಕದಲ್ಲಿ ಇದ್ದಿದ್ದಕ್ಕೆ ಬಿಜೆಪಿ ದಕ್ಷಿಣದ ಭಾರತ ಹೆಬ್ಬಾಗಿಲು ಕರ್ನಾಟಕದ ಬಿಜೆಪಿ. ಹೌದಣ್ಣ, ಅಂದ್ರೆ ಯಡಿಯೂರಪ್ಪನ ಬಿಜೆಪಿನ ನಾನು ಟೀಕೆ ಮಾಡಿದ್ರೆ ಬಹಳ ಒಳ್ಳೆನಾಕಿದ್ದೆ. ಯಡಿಯೂರಪ್ಪನ ಬಿಜೆಪಿ ಡಿಫೆಂಡ್ ಮಾಡಕ್ಕೆ ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ. ಯಾರು ಯತ್ನಾಳು ಕೇವಲ ಹರೀಶ್ ಅಷ್ಟೇ ಅಲ್ಲ, ಬಹಳಷ್ಟು ಜನ ಟೀಕೆ ಮಾಡಿದರೆ ದಾಖಲೆ ಸಭೆಗೆ ಕಳ್ಸಿಕೊಡ್ತೀನಿ. ಅವರೆಲ್ಲರಿಗೂ ನೋಟಿಸ್ ಕೊಡಬೇಕು. ಯಾರ್ಯಾರು ಯಡಿಯೂರಪ್ಪನವ್ರ ವಿರುದ್ಧ ಅಗೌರವ ಮಾತಾಡಿದ್ರೆ ದಾಖಲೆ ಸಮೇತ ಕಳ್ಸಿಕೊಡ್ತೀನಿ ನಾನು ನಾಳೆ. ಆಯ್ತು, ಅವತ್ತು ಹೇಳ್ಬೇಕಾಯ್ತು ಯಡಿಯೂರಪ್ಪ ನೀನೇ ದೊಡ್ಡವರು ಅಂತ ಖಾಲಿ ಬೀಳ್ತಿದ್ರಲ್ಲ. ಯಡಿಯೂರಪ್ಪನವ್ರು ಬರ್ತಾ ಇದ್ರೆ ನಮ್ಮ ಲೋಕಸಭೆ ವಿಧಾನಸಭೆ ಚುನಾವಣಾ ಪ್ರಚಾರಕ್ಕೆ ಬರ್ರಿ ಅಂತ ಕಾಲಿಡ್ಕಂತಲ್ಲ, ಅವತ್ತು ಹೇಳ್ಬೇಕಾಯ್ತು. ಈಗ ಯಡಿಯೂರಪ್ಪನವ್ರ ವಯಸ್ಸಿಗಿಂತ ಬಾಯಿ ಬಂದಂಗೆ ಮಾತಾಡಿದರೆ ಜನ ಕ್ಷಮಿಸಲ್ಲ. ರಾಜ್ಯದ ಜನ ಇವತ್ತು ಬಿಜೆಪಿ ಜೊತೆಗಿದ್ದಾರೆ. ನಾವು ಸಭೆಗಳು ಸೇರ್ತೀವಿ, ಮಾಡೇ ಮಾಡ್ತೀವಿ. ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಅರೆ ಪಕ್ಷದ ವಿರುದ್ಧ ಮಾಡ್ತಾ ಇಲ್ಲ ನಾನು. ಕಾಲಾಯ ನಮ ತಸ್ಮಾಯ ನಮ ಉತ್ತರ ಕೊಡ್ತೀನಿ. ಗೊತ್ತಿದೆ, ಹೇಳ್ತೀನಿ. ಎಲ್ಲ ಒಂದೇ ಸರಿಗೆ ಓಪನ್ ಮಾಡೋಕ್ಕಾಗಲ್ಲ. ಇಲ್ಲಿ PM ಒಂದೇ ಸರಿಗೆ PM ಮಾಡಿದ್ರೆ ಏನಾಗುತ್ತೆ, ಸಮಯ ಸಂದರ್ಭ ಕಾಲ ಕೂಡಿ ಬಂದಾಗ ಎಲ್ಲವೂ ಓಪನ್ ಆಗುತ್ತೆ. ಭಾಳ ಚೆನ್ನಾಗಿ ಸೊಗಸಾಗಿ ಉತ್ತರ ಕೊಡ್ತೀನಿ. ನನಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ನನಗೆ ಸಂತೋಷ ಆಗಿದೆ. ನೋಟಿಸ್ ಬಂದದ್ದು ಅತ್ಯಂತ ಸಂತೋಷ ಆಗಿದೆ. ಅರೆ ತಪ್ಪೇನಿದೆ, ನನಗೊಂದು ಒಳ್ಳೆ ವೇದಿಕೆ ಸಿಕ್ತಲ್ಲಪ್ಪ. ವೇದಿಕೆ ಎಸ್, ಯಾರ್ಯಾರು ಏನು ಮಾಡಿದ್ದಾರೆ, ಪಾರ್ಟಿನ ಯಾವ ರೀತಿ ಮುಗಿಸ್ಬೇಕಂತ ಇದ್ರು, ಏನೇನು ಷಡ್ಯಂತ್ರ ಮಾಡಿದರೆ ಎಲ್ಲವೂ ನಾನು ಯಾವುದು ಅಧ್ಯಕ್ಷ ಏನು ತಪ್ಪು ಮಾಡಿದ್ದಾರೆ. ನೋಡಿ ಇನ್ನೊಂದು ಮಾತು ಹೇಳ್ತೀನಿ. ಇವ್ರು ಯಾರು ಅದರಲ್ಲ, ಒಂದು 5-6 ಜನ, ಇವ್ರು 5-6 ಜನ ಬಿಜೆಪಿ ರಾಜ್ಯದಲ್ಲಿ ಯಡಿಯೂರಪ್ಪ ಟೀಕೆ ಮಾಡ್ತಾರಲ್ಲ. ಒಂದು ಬಾರಿ ಆದರೂ ಕಾಂಗ್ರೆಸ್ಸಿನ ಅಜೆಂಡಾಗಳನ್ನು ಟೀಕೆ ಮಾಡಿದಾರ. ಮೊನ್ನೆ ಚೀಟಿ ಬಂತಲ್ಲ ಅಸೆಂಬ್ಲಿ ಒಳಗೆ, ಕಾಂಗ್ರೆಸ್ಸಿನ ಒಬ್ಬ ಪ್ರಭಾವಿ ಸಚಿವ ಚೀಟಿ ಕಳಿಸಿದಾಗ ಅದಕ್ಕೆ ಎದ್ದು ಮಾತಾಡ್ತಾರೆ. ಇದು ಮ್ಯಾಚ್ ಫಿಕ್ಸಿಂಗ್ ತಾನೆ? ಎಸ್, ನಿಮಗೆ ಅಣ್ಣ ಒಂದು ನಿಮಿಷ, ಮಾಧ್ಯಮ ಸ್ನೇಹಿತರು ನೀವೇ ಹೇಳಿದ್ರಿ ಬಬಲೇಶ್ವರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಯಾರು? ಏನು RNA ಗೆಸ್ಟ್ ಹೌಸ್ನಲ್ಲಿ, NRA ಗೆಸ್ಟ್ ಹೌಸ್ನಲ್ಲಿ ಹೋಗಿ ಖಾಲಿ ಬೀಳೋರು ಯಾರು? ಬಿಜಾಪುರ ಲೋಕಸಭೆ ಚುನಾವಣೆ 12,000 ಮತ ಕಡಿಮೆ ಆಯಿತು, ಹರಿಹರದಲ್ಲಿ ಮತ ಕಡಿಮೆ ಆಯ್ತು. ಇದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಯಾರು?